ಯಾವಾಗಲೂ ಕಾಲೇಜಲ್ಲಿ ಇದ್ದಾಗ ವ್ಲಾಗ್ ಮಾಡ್ತಾಯಿದ್ದೆ. ಬಟ್ ಇವತ್ತು ನಾನು ಫಸ್ಟ್ ಟೈಮ್ ಕಾಲೇಜಿಂದ ಮನೆಗೆ ಹೋಗ್ಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 9 ಗಂಟೆಗೆ ಹೋಗಿ ಇಟ್ಸ್ ಲಿಟ್ರಲಿ 6:30 ಆಲ್ಮೋಸ್ಟ್ ನಾನು ಈ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈಗ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೆವು ಅಂದರೆ ನಮ್ಮ ಅಕ್ಕ ಬಂದಿದ್ದಾಳೆ. ಐ ಡೋಂಟ್ ನೋ ನಾನು ರೆಕಾರ್ಡ್ ಬಟನ್ ಒತ್ತಿದ್ದೀನ ಇಲ್ಲ ವಿಲ್ ಚೆಕ್. ಓಕೆ ಒತ್ತಿದ್ದೆ. ನಮ್ಮ ಅಕ್ಕ ಬಂದಿದ್ದಾಳೆ ಬೆಂಗಳೂರಿನಿಂದ. ಸುಮ್ಮನೆ ವ್ಲಾಗ್ ಮಾಡೋಣ, ನೋಡೋಣ ಅವಳದು ಎಕ್ಸ್ಪ್ರೆಷನ್ ಎಲ್ಲ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಅವಳು ಬಂದಿದ್ದು ಬೆಳಗ್ಗೆನೇ. ಆ್ಯಕ್ಚುಲಿ ಬೆಳಗ್ಗೆ ಅವಳು ಬರೋ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಈಗ ಟೈಮ್ ಪಾಸ್ ಆಗಿರೋದ್ರಿಂದ ಎಕ್ಸೈಟ್ಮೆಂಟ್ ಆಬ್ವಿಯಸ್ಲಿ ಕಡಿಮೆ ಆಗಿದೆ. ನೋಡೋಣ, ಅವಳು ನೋಡೋಣ. ಆ್ಯಂಡ್ ಐ ಪ್ರಿಡಿಕ್ಟ್ ವಾಟ್ ಶಿ ವಿಲ್ ಬಿ ಡೂಯಿಂಗ್ ಅಂತ. ಐದರ್ ಶಿ ವಿಲ್ ಬಿ ಸ್ಲೀಪಿಂಗ್ ಆರ್ ಎಲ್ಸ್ ಫೋನ್ ನೋಡ್ತಾ ಇರ್ತಾಳೆ, ಆರ್ ಎಲ್ಸ್ ಮಲ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ. ಇವು ಮೂರಲ್ಲಿ ಯಾವ್ದು ಮಾಡ್ತಾ ಇರ್ತಾಳೆ ಅಂತ ನಾನು ಕ್ಯೂರಿಯಾಸಿಟಿಲಿದ್ದೀನಿ, ಯಾವುದು ಏನು ಮಾಡ್ತಾ ಇರ್ತಾಳೆ ಅಂತ. ನೋಡೋಣ ಅವಳು ಏನು ಮಾಡ್ತಾ ಇರ್ತಾಳೆ ಅಂತ. ಸೊ ಆಯಿತಾ, ಕಂಟಿನ್ಯೂ ಮಾಡೋಣ. ಮೀಟ್ ಯು ದೇರ್. Said she's watching phone. Sorry, ಇನ್ನೊಂದ್ಸತಿ ರೀಟೇಕ್ ತಾತ್ನೆ. As I said, ಅವಳು ಮಲ್ಕೊಂಡು ಫೋನ್ ನೋಡ್ತಿದ್ದಾಳೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹಾಯ್ ರೀ ಹೇಳ. ಬಾಯ್. ಇಲ್ಲ ಏನು ಹಾಯ್ ಹೇಳ. ಹಾಯ್ ಚಿನ್ನಿಮಾ. ಮೈ ಡಿಯರ್ ಚಿನ್ನಿಮಾ. ಹಾಯ್. ನಾನು ನೆನ್ನೆ ಬಿಟ್ಟು ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ತೋರ್ಸೋಕ್ಕೆ. ನನ್ನ ಭಾತೃಶ್ರೀಯವರು, ಭಾತೃನೇ ಅಲ್ಲ, ನಮ್ಮ ಅಕ್ಕ ಏನೇನು ತಂದಿದ್ದಾಳೆ ಅಂತ. ಒನ್ ಈಸ್ ದಿಸ್ ಕಿಂಡರ್ ಜಾಯ್. ಇದನ್ನು ನಾನೇ ತರಕ್ಕೆ ಹೇಳಿದ್ದೆ ಅವಳಿಗೆ. ಇದೆ ಇನ್ನೊಂದು ಕೊಡೆ. ಎಂತ ಇದು ಡಾರ್ಕ್ ಚಾಕ್ಲೇಟ್ 2 ತಂದವಳೆ. ಆಮೇಲೆ ಡೋರೆಮಾನ್ ಇವಳೆ ಕೊಡಿಸಿದ್ ನನಗೆ. ಆಮೇಲೆ ದುಡ್ಡು ಇಸ್ಕೊಂಡ್ಲುನಂತ. ಈ ಡೋರೆಮಾನು ಅವಳೆ ತಂದ್ಕೊಟ್ಟಿದ್ದು. ಆಮೇಲೆ ದುಡ್ಡು ಇಸ್ಕೊಂಡ್ಲು ನನ್ನ ಕಡೆ ಅಂತ ಅಕ್ಕ, ನಮ್ಮಕ್ಕ. ಓಕೆ, ಲೆಟ್ಸ್ ಓಪನ್ ಕಿಂಡರ್ ಜಾಯ್ ನಾವು. ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಜಲ್ದಿ ಬೋಲ್, ಕಲ್ ಸುಬಹ ಪನ್ವೇಲ್ ನಂಗೇನು ಗೊತ್ತು, ನಂಗೇನು ಕಂತು ಬಿದ್ದಿರ್ತದೆ. ನೀನು ಬರ್ತದೆ ಒಳಗೊತ್ತು. ಇದಂತ 2 ಪೀಸವೇ. ಇದಂತ ಅಸೆಂಬಲ್ ಮಾಡೋದು ಕುದುರೆ ಅಂತ ಮುಖಾನೆ ಇದೆ. 2 ಕುದುರೆ ಹೆಂಗೆ ಇದು? ತಾಯಿಲಿ ಕೊಡು, ನೀ ಹಿಡ್ಕೊಂಡು ಏನು ಮಾಡ್ತೀವಿ ಮಾಡಿ ಕೊಡ್ತೀನಿ. ಸುಮ್ಮನಿರು. ಓ, ಹಿಂಗೆ ಕೈಗೆ ಹಾಕೊಳ್ಳೋದೈತಿ ಇದು. ಇದು ಇಡೀ ನಂಗೆ ಕೊಡೋದು. ನಾನು ಸುಮ್ಮನೆ ಸಾಯ್ಬೇಡ, ಅದನ್ನು ಕೊಡು ಪಪ್ಪನ ಕೈ. ಅದೆಂತ ಬೇಡ. ನಂದೇನು ಮಾಡಲ ಓಲೆ ಇದ್ರ ಮೇಲೆ. ಹ್ಯಾಪಿ ರಕ್ಷಾ ಬಂಧನ್. ಒಂದು ಪಿಂಕ್ ಎಡಿಷನ್ ಇಂತ ನಿಂಗೆ ಯಾವ ಹೇಳಿದ್ದು ಪಿಂಕ್ ಎಡಿಷನ್ ಬಾ ಅಂತ. ಅಲ್ಲಿ ಇದ್ದಿದೆ ಒಂದು ಗಿಫ್ಟ್ ಬೈ ಮೈ ಸಿಸ್ಟರ್. 3 days later. ಹಾಯ್ ಸ್ನೇಹಿತರೆ, ಇದು ನಾನು ಮೊದಲು ಹಾಕಿದ್ದು ವ್ಲಾಗ್ಗಿಂತ ಒಂದು 2-3 ದಿನ ಆದಮೇಲೆ ವ್ಲಾಗು. ಆ್ಯಂಡ್ ಇವಾಗ ನಾವು ನಮ್ಮ ಮನೆಯವರೆಲ್ಲ ಮೀನ್ಸ್ ನಾನು, ನಮ್ಮ ಅಕ್ಕ, ಅಮ್ಮ, ಪಪ್ಪ ಎಲ್ಲರೂ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ ಫಾರ್ ಅ ರೆಸ್ಟೋರೆಂಟ್. ಅಷ್ಟೇ. ಹೀಗೆ ಮಾಡು. ಕ್ಲಾಕ್ ಇಟ್ ಅಂತಾರೆ ವಿದ್ಯಾರ್ಥಿಯಲ್ಲಿ. Nowadays Zanzis do this. Obviously will not be knowing.
ಅದು ಆಕಿ ಯೋಗೇಶಿನ ಎಕ್ಸ್ ಗರ್ಲ್ ಫ್ರೆಂಡ್ ಮೋಸ ಮಾಡಿದ್ಲಲ್ಲ ಆಕಿ ಹಿಂಗೆ ಮಾಡ್ಕೊಂಡು ಬಂದಿರ್ತಾಳೆ ಆಕಿ ರೂರು ಇಲ್ಲ ಆಕಿ ಗೊತ್ತಾಗೇನು ಬಗ್ಗೆ ನೀನು ಇನ್ಸ್ಟಾಗ್ರಾಮ್ ನೀನು ಯಾರು ಎಕ್ಸ್ ಇದೆಯಾ ಯಸ್ ಯಸ್ वाह दीदी वाह दीदी दीदी वाह दीदी दीदी ಅಮ್ಮ ಇದೆಂತ ಸೀರೆ ಮೊನ್ನೆ ನಾನು ನೋಡೇ ಇಲ್ಲ ಅಮ್ಮನ ಸೀರೆ ಹೊಸ ಸೀರೆ ಅಮ್ಮ ಇಲ್ಲಿ ಹಾಯ್ ಮಾಡು ಈಗ ಇಷ್ಟೊತ್ತರೆಗೂ ಒಂಚೂರು ಸಿಟ್ಟಲ್ಲಿತ್ತು ನಿಧಾನ ಆಯ್ತು ಜಾರ್ತಿದೆ ನಮ್ಮಮ್ಮ ಯಾಕೆ ಸಿಟ್ಟಾಗಿರೋದು ಅಂದರೆ ನಮ್ಮ ಅಕ್ಕನ ಹೇರ್ ಸ್ಟೈಲಿಂದ ಆಯ್ತಾ ಕೊಚ್ಚೆಲ್ ಟೌನ್ ಪ್ಯಾಲೇಸ್ ಆ್ಯಂಡ್ ಈ ಹೋಟೆಲ್ ಚೆನ್ನಾಗಿದೆ ಆಯಿತಾ ಫೋಟೋಸ್ ಆ್ಯಂಡ್ ಆಲ್ ಎಸ್ಥೆಟಿಕ್ ಆಗಿದೆ ಹಾಯ್ ಪಾಪ ಅವ್ರು ಹೋಗ್ತಾ ಇರೋದು ಸಂತೋಷನ ದುಃಖನ ಎಲ್ಲರೂ ಶಾಂತಿನೇ ಬಯಸ್ತಾರೆ ಅಶಾಂತಿನ ಯಾರು ಬಯಸಲ್ಲ ಆಯ್ತಾ ಆಮೇಲೆ ನಿಂಗೆ ಮಕ್ಕಳೇ ಒಳ್ಳೆ ಬುದ್ಧಿ ಕಲೀರಿ ಅಂತ ಹೇಳು ಅವರು ಪೀಸ್ನ ಬಯಸ್ತಾ ಇದ್ದಾರೆ ಅಂದರೆ ವಿದ್ಯೆನ ಹೋಗೋದನ್ನ ವೇಟ್ ಮಾಡ್ತಾ ಇದ್ದಾರೆ ಅವರು ವಿದ್ಯಾ ಆರ್ ಯು ಹ್ಯಾಪಿ ಬೀಯಿಂಗ್ ಇನ್ ಹೋಮ್ ಇದು ಚಂದ ಈಗ ಹೋಗ್ತಾ ಇರೋದು ಎಷ್ಟು ಖುಷಿ ಆಯ್ತು ಅಂದರೆ ನನ್ನ ತಂಗಿ ಜಾಸ್ತಿ ನನ್ನ ಕೇಳ್ತೀನಿ ಖಾಲಿ ಐತೆ ಏನಂದೇನು ಅವಳಿಗೆ ಗೊತ್ತೇ ಅರ್ಧ ನಗಾಡ್ತಾಳೆ ಅರ್ಧ ಹೇಳ್ತಾಳೆ ಅವಳಿಗೆ ಗೊತ್ತದೇನಂದ್ರೆ 34 ಹಲ್ಲು ತೋರಿಸ್ಬಿಟ್ಲಾದ್ರೆ ಸಾರಿ 32 ಹ್ಯಾಪನ್ಸ್ ಗೈಸ್ ಅಮ್ಮ ಒಂದು ನಗಮ್ಮ ಜನ ಅನ್ಕೋಬಾರ್ದಮ್ಮ ಹೊಡ್ಕ ಕರ್ಕೊಂಡ್ ಬಂದವ್ರಿ ಅಮ್ಮನ ಅನ್ನತ್ರಲ್ವಾ ಚರ್ಚನೆ ಆಗಿಲ್ಲ ಇಲ್ಲ ಚಾನ್ಸೇ ಇಲ್ಲ ನೋ ವೇ ಬರೀ ಊಟಕ್ಕೆ ಸೇರಿದ್ರ ಸರ್ ಚೂರು ನಗು ಆ ಹೋಟ್ಲ್ನಾಗ ಏನು ಅನ್ಕತ್ತಾರ ನಮ್ಮ ನೋಡಿ ನಗು ನಿನ್ನ ಮುಗುಳು ನಗೆ ತೋರಿಸು ಹಲೋ ಕೇಳಿಸ್ತಾ ಇದೀಯಾ ಅಮ್ಮ ಹಿಂಗೆ ಮಾಡಿ ಹಿಂಗೆ ಬರೀ ನಗ್ಬೇಡ ನೀನು ಕೂಟ್ ಕಪಲ್ಸ್ ನಮ್ಮಮ್ಮ ನಗಲ್ಲ ಅಂದರೆ ನಗಲ್ಲ ಅಷ್ಟೇ ಒಂದ್ಸತಿ ಹೇಳಿದ್ರೆ ಮುಗೀತು ನೋ ಮೀನ್ಸ್ ನೋ ಇವಳಂತೂ ನನ್ನ 5G ಕನೆಕ್ಟ್ ಮಾಡಿಕೊಂಡು ಒಂದು ಡ್ರಾಮಾ ಡೌನ್ಲೋಡ್ ಮಾಡ್ತಾ ಕೂತಿದ್ದಾಳೆ ಅದು ಯಾರ್ದೋ ಬರ್ಡೇನೂ ಆಗ್ತಾ ಇದೆ ಅಲ್ಲಿ ನಮ್ದು ಊಟ ಆಯಿತು ವೆಲ್ಕಮ್ ಬಟ್ ವಿ ಆರ್ ಗೋಯಿಂಗ್ ಬಾಯ್ ಬಾಯ್ ಎಂತ ಬರಲಿ ಬಿಡಿ ನಮಗೇನು ಊಟ ಏನು ಮಾಡಿದ್ವಿ ಅಂದರೆ ನಮ್ಮದು ಒಂದು ಫಿಕ್ಸ್ಡ್ ಮೆನ್ಯೂ ಇದೆ ನಾವು 4 ಜನ ಎಲ್ಲೇ ಹೋಗಲಿ ನಾವು ಅದನ್ನೇ ತಿನ್ನೋದು ನಾವು ಅದನ್ನೇ ತಿಂದಿದ್ದು ಏನು ಅಂತ ಹೇಳಲ್ಲ ಬಿಕಾಸ್ ಇಟ್ಸ್ ಸೋ ಬೇಸಿಕ್ ಆ್ಯಂಡ್ ನಾವು ಅಲ್ಲಿ ಶಾಂತ ರೀತಿಯಿಂದ ಊಟ ಮಾಡಬೇಕು ಅಂತ ಹೋದರೆ ಇನ್ನೂ ಅಷ್ಟು ಇರಿಟೇಟ್ ಆಗಿ ಬಂದ್ವಿ ನಾವು ವೈ ಬಿಕಾಸ್ ಅಲ್ಲಿ 2 ಮಕ್ಕಳಿದ್ವು ಆ್ಯಂಡ್ ಅವ್ರ ಅಮ್ಮ ಅಪ್ಪ ಊಟ ಮಾಡ್ತಾಯಿದ್ರು ಆ ಮಕ್ಕಳು ನಮ್ಮ ಟೇಬಲ್ ಕಡೆ ಪೀಪ್ ಮಾಡ್ತಾಯಿದ್ರು ದಟ್ಸ್ ಬಿಕಾಸ್ ಆಫ್ ನಮ್ಮ ಟೇಬಲ್ ಕಡೆ ಒಂದು ಬೆಕ್ಕಿತ್ತು ಆ ಬೆಕ್ಕನ್ನೇ ಅವು ಏನು ಹುಲಿನೇ ನೋಡ್ದವ್ರ ಥರ ಬಿಲ್ಲಿ ಆ್ಯಂಡ್ ವಿ ವೇರ್ ಸೋ ಇರಿಟೇಟೆಡ್ ಬೈ ದೋಸ್ ಕಿಡ್ಸ್ ಬಿಕಾಸ್ ಒಂದು ಎಂಡ್ ಕಡೆ ಅವ್ರ ತಮ್ಮ ಇನ್ನೊಂದು ಎಂಡ್ ಕಡೆ ಅವ್ರ ಅಕ್ಕ ಆ್ಯಂಡ್ ಅವ್ರ ಅಮ್ಮ ಅಪ್ಪ ಕರಿತಾನೂ ಇಲ್ಲ ಅವ್ರ ಮಕ್ಕಳಿಗೆ
ಅವ್ರು ಸುಮ್ಮನೆ ಶಾಂತ ರೀತಿಲಿ ಅವ್ರು ಊಟ ಮಾಡ್ತಾ ಇದ್ದಾರೆ, ನಾವಿಲ್ಲಿ ಇರಿಟೇಟ್ ಆಗಿ ಕೂತಿದ್ದೀವಿ. ಅದರಲ್ಲೇ ಒಂದು ಸ್ವಲ್ಪ ಇರಿಟೇಟ್ ಆಗಿ ಸುಮ್ಮನಿದ್ವಿ. ಆಮೇಲೆ ಬಂದ ಎಂತ ವೇಟರ್, ನಾವು ಹೇಳಿದ್ದೆ ಒಂದು, ಅಣ್ಣ ಕೊಟ್ಟಿದ್ದೆ ಇನ್ನೊಂದು. अच्छा ठीक है. ಅಲ್ಲಿ ಇನ್ನೊಂದು ಸ್ವಲ್ಪ ಇರಿಟೇಟ್ ಆಯ್ತು, ಅಲ್ಲಿಗೆ ಮೂಡ್ ಆಫ್ ಆಯ್ತು. ಆದ್ರೂ ಎಂತ ಊಟ ಕಂಟಿನ್ಯೂ ಮಾಡಿಸಿ ಈಗ ಮನೆ ಕಜೆ ಹೋಗ್ತಾ ಇದ್ದೀವಿ. ನಾನು ಏನೇ ಮಾಡಿದ್ರು ಇವಳಿಗೆ ಇರಿಟೇಟ್ ಆಗುತ್ತೆ. ಸೊ ಯು ಡೋಂಟ್ ಮೈಂಡ್, ಜಸ್ಟ್ ಇಗ್ನೋರ್ ಹರ್ ಇನ್ ಮೈ ಲಾಗ್ಸ್. ಇವನ್ ದೋ ದಿಸ್ ಲಾಗ್ ವರ್ ಇನ್ ಹರ್ ನೇಮ್ ಇಟ್ಸೆಲ್ಫ್. ಮಾಡಿದೀನಿ ಇಷ್ಟವರೆಗೂ ಈಗ ಎಂತ ಕ್ಲಿಪ್ ಮಾಡಿದೀನಿ. ಅದ್ರಲ್ಲಿ ನನ್ನ ಮುಖ ಎಷ್ಟೋಗಿರುತ್ತೋ ತಲೆ ಎಷ್ಟೋಗಿರುತ್ತೋ ನಂಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಮಾಡ್ತೀನಿ. ಆಮೇಲೆ ಒಂದೊಂದ್ಸತಿ ರೆಕಾರ್ಡ್ ಬಟನೇ ಒತ್ತಿರಲ್ಲ. ಈಗ ಮನೆಯಿಂದ ಬರ್ಬೇಕಾದ್ರೆ ಹಂಗೆ ಆಯ್ತು. ಎಂತ ಚೆನ್ನಾಗಿರೋ ಒಂದು ಕಂಟೆಂಟ್ ಸಿಕ್ಕಿತ್ತು, ಬಟ್ ಅದು ನಾನು ಆಕ್ಚುಲಿ ನನ್ನ ತಪ್ಪಿಲ್ಲ. ನಾನು ರೆಕಾರ್ಡ್ ಬಟನ್ ಒತ್ತಿದ್ದೆ, ನಮ್ಮ ಅಜ್ಜಿಗೆ ಏನಾಯ್ತು ಏನೋ ಅದೇ ಟೈಮಲ್ಲಿ ಕಾಲ್ ಮಾಡಿ ಅದು ರೆಕಾರ್ಡ್ ಬಟನ್ ಆಟೋಮೆಟಿಕಲಿ ಆಫ್ ಆಗಿದೆ. ಫೋನ್ ನನ್ನ ಕೈಯಲ್ಲಿ ಇರಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಸೋ ಸ್ಯಾಡ್. ಬಟ್ ಅದು ಚೆನ್ನಾಗಿತ್ತು. ಆಯ್ತಾ, ಜ್ಯೂಸ್ ಬೇಡವಾ ಯಾರಿಗೂ? ನಮ್ಮ ಅಕ್ಕ ಜ್ಯೂಸ್ ಕುಡಿಲಿಲ್ಲ ಅಂದ್ರೆ ಹೋಗೋರ್ ತರ ಆಡ್ತಾ ಇದ್ದಾಳೆ. ಪೀಪಲ್ ಯಾರಿಗೂ ಜ್ಯೂಸ್ ಬೇಡವಾ? ಬಟ್ ನೋ ಒನ್ ಕೇರ್ಡ್ ಅಬೌಟ್ ಹರ್. ಸೀದಾ ಮನೆ ಕಡೆ. ಜ್ಯೂಸ್ ಐಸ್ ಕ್ರೀಮ್ ಏನೂ ಇಲ್ಲ. ಯಾಕೆ ಅಂದ್ರೆ ಕಾರ್ ನಿಲ್ಲಿಸ್ಲಿಲ್ಲ. ಜನಗಳದ್ದು ಯಾವಾಗ ಬುದ್ಧಿ ಕಲಿತಾರ? ನೀ ಕಲ್ತ ಮೇಲೆ ಇನ್ಸ್ ನೆವರ್. ಮಾತಾಡೋದು ಆಫ್ ಕ್ಯಾಮ್ರಾ ಎಲ್ಲರೂ ಮಾತಾಡ್ತಾರೆ. ಆನ್ ಕ್ಯಾಮ್ರಾ ಮೀಟರ್ ಬೇಕು, ಮೀಟ್ರು. ಕ್ಯಾಮ್ರಾ ಆನ್ ಇದ್ದು ಮಾತಾಡಕ್ ಮೀಟರ್ ಬೇಕು. ಮೀಟರ್ ಇಲ್ಲದೆ ಇರೋರೆಲ್ಲ ಹಿಂಗೆ ಆ ಕಡೆ ಕಾರ್ದು ವಿಂಡೋ ಕಡೆ ಫೇಸ್ ಮಾಡಿ, ಆಮೇಲೆ ಕ್ಯಾಮ್ರಾದಲ್ಲಿ ಯಾವ ತರ ಮುಖ ಮಾಡ್ತಾರೆ ಅಂದ್ರೆ ಎಡಿಟರ್ಗೂ ಅಸಹ್ಯ ಆಗಿ ಕಟ್ ಮಾಡ್ಬೇಕು ಅದನ್ನ, ಆ ತರ ಮಾಡಿರ್ತಾರೆ. ಅದನ್ನ ಮಾಡಕ್ಕೂ ಮೀಟರ್ ಬೇಕು. ಎಲ್ಲರೂ ಕ್ಯಾಮ್ರಾ ಹಿಡಿದ್ರೆ ಅಂತ ಹೇಳಿ ಚೆನ್ನಾಗಿದ್ದೀರಾ ಕೇಳಿಲಿ. ಮೀಟ್ರು ಕಿಲೋಮೀಟರ್ ಗಿಟ್ಟಲ್ಲೇ ಇರೋದಕ್ಕೆ ನಾನು ಹಿಂಗ್ ಕ್ಯಾಮ್ರಾ ಕಿಲೋಮೀಟರ್ 8 ಮೀಟರ್ 1000 ಮೀಟರ್ಸ್ ಅಂತ ಅಷ್ಟು ಓಹು ಅಂದ್ಬಿಟ್ಟು ಆ ಕಡೆ ತಿರುಗ್ಬಿಟ್ಲು. ಮತ್ತೆ ಹುಚ್ಚಿಗೆಂಡಿ 1 ಕಿಲೋಮೀಟರ್ಗೆ ಹೇಳ್ಬಿಡು ಅಸೆ ಮಾಡ್ಕೊ, ನಿನ್ನೆ ಅಸೆ ಮಾಡ್ಕೊ. ಮಾಡ್ಕೊ ಪಟ್ನಿ. 1 ಕಿಲೋಮೀಟರ್ಗೆ ಎಷ್ಟು ಮಿಲಿಮೀಟರ್? 1000 ಮಾಡು. ಅಷ್ಟು ಗೊತ್ತಿಲ್ಲ, ನಾನು ಸಿವಿಲ್ ಸ್ಟೂಡೆಂಟ್. ಮತ್ತೆ ಗೈಸ್ ಈಗ ಗೂಗಲ್ ಮಾಡ್ತಾಳೆ, ಗೂಗಲ್ ಮಾಡ್ತಾಳೆ. ಅವಳು ಸುಮ್ಮನೆ ಹೋಗಿತ್ತು. ಅಸಹ್ಯ. ಅವಳೇ ನನಗೆ ಹೊಡೀರಿ ಅಂತ ಹೊಡೆಸ್ಕಂದ್ಲು. 1 ಕಿಲೋಮೀಟರ್ ಎಷ್ಟು ಮೀಟರ್? 1000 ಮೀಟರ್ ಇಂಟು 1000 ಮಾಡು. 1 ಕಿಲೋಮೀಟರ್ ಎಷ್ಟು ಮಿಲಿಮೀಟರ್ ಅಂತ ಕೇಳೋಣ. ಇಂಟು 1000 ಮಾಡ್ಲಾ? 1000 ಇಂಟು being legend here. 1 ಕಿಲೋಮೀಟರಿಗೆ ಹುಚ್ಚಿಗೆಂಡಿ 10,000 ಮಿಲಿಮೀಟರ್ ಬರ್ತದ. 1000 ಇಂಟು 1000 ಎಷ್ಟು? ಅಮ್ಮ ಮಿಲಿ ಲೀಟ್ರಿಗೂ ಮಿಲಿ ಮೀಟ್ರಿಗೂ ಡಿಫ್ರೆನ್ಸ್ ಐತೆ ನಮ್ಮ. ನಾವು ಮಿಲಿ ಮೀಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಮೀಟರ್ ಬೇರೆ ಮೀಟರ್ ಬೇರೆ. 1 ಮೀಟರ್ = 1000 mm. ಅಲ್ಲಿಗೆ 1000 ಇಂಟು 1000. ನಾ ಏನಿದೆ ಇಂಟು 1000 ಮಾಡ ಅಂದೇ ಇಲ್ಲ. ನಾ ಬರಬರೇ ಹೇಳಿನಿ. ನನ್ನ ಮ್ಯಾಥಮೆಟಿಕ್ಸ್ ಬರಬರೇ ಐತೇನ? ನನ್ನ ಮ್ಯಾಥಮೆಟಿಕ್ಸ್ ಬರಬರೇ ಐತೆ. ಬೇಡ ಇದು 1 ಮೀಟರ್ಗೆ 1 kilometer is equal to 1000 meter and 1 meter is equal to 1000 millimeter. So if you want 1 kilometer in millimeter, 1000 into 1000. So 160 ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ. 1 into 10 power 6 160 ಅಂದ್ರೆ 10 ಲಕ್ಷ ಆಗ್ತದೆ. ಅದು ಗೊತ್ತಿಲ್ಲ ಅಷ್ಟೇ. ಇವಳಿಗೆ 1000 into 1000 ಅಂದ್ರೆ ಅರ್ಥ ಆಗ್ದಲ್ಲ ಗೂಗಲ್ ಮಾಡಿದಾಗ ನನಗೆ ಹೇಳ್ತಾಳೆ. ಸೊ ಪೆಥೆಟಿಕ್. ಅಂಡ್ ನಾನು ಒಂದು ವರ್ಡ್ ಹೇಳ್ಬೇಕು ಅನ್ಕೊಂಡಿದ್ದೆ, ಆಯ್ತಾ? ದೋಸ್ ಕಿಡ್ಸ್ ಆ ಮಕ್ಕಳು ನಮಗೆ ಪಿಸ್ಡ್ ಆಫ್ ತರ ಫೀಲ್ ಮಾಡಿಸಿದ್ರು. ವಿ ವರ್ ಪಿಸ್ಡ್ ಆಫ್ ಅಟ್ ದಟ್ ಟೈಮ್. ತಾನು ಪಕ್ಕದಲ್ಲಿ ಇದ್ದಿದ್ದು ಫೋರ್ಕ್ ತಗೊಂಡು ಹೊಟ್ಟಿಗೆಲ್ಲ ಚುಚ್ಕೊಬಿಟ್ಟು ಆ ಮಕ್ಳು ಆ ತರ ಎಂತ ಬಿಲ್ಲಿ ಮಾಡ್ತಾ ಹುಲಿನೇ ಕಂಡಸ್ತಾರ. ನಾವು ಸಖತ್ ಬಿಲ್ಲಿ ನೋಡಿದೀವಿ. ನಮ್ಮ ಮನೆ ಮುಂದೆ ತಿರುಗಾಡ್ತಾವ ಇರ್ತಾವ ಬಿಲ್ಲಿ. ಇವಳು ಕ್ಯಾಮ್ರಾದಲ್ಲಿ ನಾ ಬರ್ಬಾರ್ದು ಅಂತ ಏನಾರ ಬೀಪ್ ಸೌಂಡ್ ಮಾತಾಡ್ಬಿಡ್ತಾಳೆ. ಆಮೇಲೆ ನಾನು ಹಾಕಂಗೂ ಇಲ್ಲ ಬಿಡಂಗೂ ಇಲ್ಲ, ಆಯ್ತಾ? ಹಂಗ ಆತರ ಏನು ತಿಳ್ಕೊಬೇಡಿ.
ನಾರ್ಮಲ್ ಇರ್ತವೆ. ಅಯ್ಯೋ ಅಯ್ಯೋ ಸಿನ್ಸ್ ನನ್ನ ಚಾನಲ್ ಫ್ಯಾಮಿಲಿ ಫ್ರೆಂಡ್ಲಿ ಇರೋದ್ರಿಂದ ಹಾಕಕ್ಕಾಗಲ್ಲ. ಫ್ಯಾಮಿಲಿ ಫ್ರೆಂಡ್ ನೀನು ಆಡೋದು ಹಾಕ್ಬಿಟ್ರೆ ಫ್ಯಾಮಿಲಿ ಫ್ರೆಂಡ್. ಬಿಲ್ಲಿ ಆಯಿ ನಾವ್ ಈಗ ನಗಾಡ್ತಾ ಇದೀವಿ, ಬಟ್ ಅಲ್ಲಿ ನಮಗೆ ನೆಕ್ಸ್ಟ್ ಲೆವೆಲ್ ರಿಲೇಟೆಡ್ ಆಗಿತ್ತು ಆಯ್ತಾ. ಒಂದ್ಸರಿ ಚಂದ 2 ಸರಿ ಚಂದ ಅವ್ರ ಮಮ್ಮಿ ಏನ್ ಮಾಡತ್ತಿಲ್ಲ ಗೊತ್ತಾಗಿಲ್ಲ ನನಗೆ. ಅವ್ರ ಮಮ್ಮಿ ಪಾಪ ಏನಾರೇ ಮಾಡ್ಲ ನಮ್ಗೇನೆ ಬಿಲ್ಲಿನೂ ತೊಗೊಂಡು ಬಿಲ್ಲಿ ಮಕ್ಕಳನ್ನು ತೊಗೊಂಡೋದ್ರು ಚಿಂತಿಲ್ಲ ಅವ್ರಿಗೆ. ಆ್ಯಂಡ್ ಜಸ್ಟ್ ನಾವು ಮನೆಗೆ ರೀಚ್ ಆದ್ವಿ ಬಿಕಾಸ್ ನಮ್ಮ ಮನೆಗೆ ಹೋಟೆಲ್ ಸುಮಾರು ಹತ್ರ ಪಕ್ಕದಲ್ಲೇ ಐತೆ. ಪಕ್ಕದಲ್ಲೇ ಇದೆ. ಎಷ್ಟು ಮೀಟ್ರು? 1000 ಮೀಟರ್. कैसा लगा मेरा मजाक? ನಾವು ಮನೆಗೆ ರೀಚ್ ಆದ್ವಿ. The next day. ಸಾಕು ಬಾಯ್ ಹೇಳಮ್ಮ. ಅವಳಿಗೆ ಹೇಳ. ನಾವು ನಮ್ಮ ಅಶಾಂತಿನ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ಉಯ್ ಬಾ ಮುಂದ್ ಕೂತ್ಕ. ಬಾರೆ ವರ್ಷಕ್ಕೊಂಬತ್ತಿ ಬಾ. ಇಲ್ಲಿ ಬಾ ಕೂತ್ಕಳ. ಟಾಟಾ. ನಾನು ಬತ್ನಿ. ಹೆಂಗೂ ನಾಳೆ 2 ದಿನ ರಜೆ ಐತಿ, ಹೋಗ್ಬತ್ನಿ. ಆಧಾರ್ ಕಾರ್ಡ್ ಕೊಟ್ಟು ಬಟ್ನೆ. ಬಾಯ್. ಹಾಯ್ ಈ ಹುಡುಗಿ. ಬಾಯ್ ಗೋ. ದಟ್ಸ್ ಇಟ್ ಫಾರ್ ಟುಡೇಸ್ ಗೈಸ್. ಹೋಪ್ ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು. ಫುಲ್ ಮಜಾ ಮಾಡಿದ್ರಿ, ನಕ್ಕಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೇನ್ ಥಿಂಗ್, ನಾನು ಅಶಾಂತಿ ಆ್ಯಂಡ್ ಆಲ್ ದಟ್ಸ್ ಆಲ್ ಫಾರ್ ಫನ್. ಅದು ಸುಮ್ಮನೆ ಜೋಕ್ಗೋಸ್ಕರ ಅಷ್ಟೇ. ಎನಿಥಿಂಗ್ ಇನ್ ದಿಸ್ ವ್ಲಾಗ್ ಈಸ್ ನಾಟ್ ಸೀರಿಯಸ್. ಆಮೇಲೆ ಮತ್ತೇನಿಲ್ಲ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಬಾಯ್.